ನಿಮ್ಗೂ ಗೊತ್ತಿದೆ, ಪ್ರತಿನಿತ್ಯ ಪತ್ರಿಕೆ ಬರ್ತಾ ಇದೆ. ಸದನದಲ್ಲಿ ನೀವು ಸಹಕಾರ ನನಗೆ ಕೊಟ್ಟಿದ್ದೀರಾ? ಪ್ರಶ್ನೋತ್ತರ ಬದಿಗೊಟ್ಟು ಇಡುವಂತ ದೊಡ್ಡ ವಿಚಾರ ಏನಾಗಿದೆ? 3,000 ವರ್ಷ ಹಿಂದೆ ಈಗ ತಂದು ನಿಲ್ಲಿಸಿದ್ರೆ ನಮ್ಗೆ ಇದೇ ಕೆಲಸ ಆಗ್ತದೆ. ಸರ್ಕಾರ ಮುಖ್ಯಮಂತ್ರಿಗಳು ಪಾಲ್ದಾರಾಗಿದ್ದಾರೆ, ಮುಖ್ಯಮಂತ್ರಿಗಳೇ ಇದ್ರ ನೇರ ಪಾಲ್ದಾರರು ಅಂತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಚರ್ಚೆಗೆ ಅವಕಾಶ ಕೊಡಬೇಕು. ವಿಚಾರವಾಗಿದ್ರೆ 10 ದಿವಸ ಹೇಗೆ ತಡೆ ಮಾಡಿದ್ದೀರಿ? ಸೆಷನ್ ಸ್ಟಾರ್ಟ್ ಆಗುವಾಗ ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಫಸ್ಟ್ ಡೇ ತಗೊಳ್ಬೇಕಿದ್ದಲ್ಲ. ವಾಲ್ಮೀಕಿ ನಿಗಮ ಏನು ಕುಲಿಯುತ್ತಿಲ್ಲ ಆದಾಗ ಪ್ರಶ್ನೋತ್ತರ ಬದಿಗಿಡ್ಲಿಕ್ಕೆ ಆಗುದಿಲ್ಲ. ಬೇಡ ಏನೆಲ್ಲ ಕನ್ವಿನ್ಸ್ ಮಾಡಿದ ಪ್ರಶ್ನೆ ಇಲ್ಲ. ಕ್ವಶನ್ ಅವರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸರಿಯಲ್ಲ. ನೋಡಿ, ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಅವಕಾಶ ಒಂದು ವರ್ಷದಿಂದ ನೋಡಿ, 1 ವರ್ಷ 2 ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಇದೆ, ಅಲ್ಲಿ ಜುಡಿಷಿಯಲ್ ಕಮಿಷನ್ ಇದೆ, ಅಲ್ಲಿ ಹೋಗಿ ಕೊಡಿ ಅಥವಾ ನೀವು ನಮಗೆ ಕೊಡಿ. ನಾನು ಜುಡಿಷಿಯಲ್ ಕಮಿಷನ್ ಹೇಳ್ತೇನೆ, ಇನ್ನೊಂದು ಕೊಟ್ಟಿದ್ದಾರೆ. 1 ವರ್ಷ ಹಿಂದದ ವಿಚಾರ ಜುಡಿಷಿಯಲ್ ಕಮಿಷನ್ ನಡೀತಾ ಇದೆ. ಅಲ್ಲಿ ಕೊಡಿ, ಜುಡಿಷಿಯಲ್ ಕಮಿಷನ್ ಕೊಡಿ, ಅಲ್ಲಿ ಸತ್ಯ ಇದ್ರೆ ಅಲ್ಲಿ ಕೊಡಿ, ಅಲ್ಲಿ ಕೊಡ್ಲಿಕ್ಕೆ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕಂತ ಸದನ ಸಮಸ್ಯೆ ಇದೆ, ಜನರ ಸಭೆ ಚರ್ಚೆ ಇದೆ, ಜನರ ಸಮಸ್ಯೆ ಇದೆ, ಕ್ವಶನ್ ಹಾಕಿದ್ದಾರೆ, ಕಾಲಿಂಗ್ ಅಟೆನ್ಷನ್ ಇದೆ. ನಿಮ್ಮ 1.5 ವರ್ಷ ಹಿಂದೆ ಚರ್ಚೆ ಕೊಡಿಲ್ಲ, ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿಲ್ಲ. ನೀವು ಅರ್ಧ ಫಸ್ಟ್ ಡೇ ನೀವು ಕರಿಬೇಕಿತ್ತು. 10 ದಿವಸ ಯಾವುದೇ ಸುದ್ದಿ ಇಲ್ಲ. ಈಗ ಇವತ್ತು ಸಡನ್ ಬಂದು ನೀವು ತಪ್ಪಿದಾಗ ನಾನು ಕೂಡ ಪ್ರಶ್ನೋತ್ತರವನ್ನ ಬದಿಗೊತ್ತಿ ಜನ ನಮ್ಮನ್ನ ಏನಂತಾರೆ? ಕರ್ನಾಟಕದಲ್ಲಿ ಮಾತ್ರ ನಂಬ್ತಾರೆ. ಇಡೀ ನಾಡು ಎದುರು ನೋಡ್ತಿದೆ. ಅದು ಯಾಕೆ ಫಸ್ಟ್ ಆಗ ನಾಡು ನೋಡ್ತಾ ಇರ್ಲಿಲ್ವಾ? ಪ್ರತಿಪಕ್ಷನ ಈಗ ನೋಡಿದ ಮುಖ್ಯಮಂತ್ರಿಗಳ ಮೇಲೆ ಇದು ಚರ್ಚೆ ಆಗ್ಲಿಲ್ಲ ಅಂದ್ರೆ ನಾನೀಗ ಕ್ವಶನ್ ಅವರ್ ಸದನ ಪ್ರಸ್ತುತವಾಗಿದೆ. ಈ ರೀತಿ ಭ್ರಷ್ಟಾಚಾರದ ಆಪಾದನೆ ನೀವು ಹೇಳ್ತೀರಿ ಅಗತ್ಯ ವಿಚಾರ ಅಂತ ಹೇಳಿ ಜಾತಕ ನನ್ನ ಕೈಯಲ್ಲಿ ಕೂತ್ಕೊಂಡು ಒಬ್ರು ಕೂಡ ಕಮಿಷನ್ ಇದನ್ನು ದಯವಿಟ್ಟು ನಾವು ಚರ್ಚೆ ಮಾಡೋಣ, ಚರ್ಚೆ ಮಾಡಬೇಕು. ಲಾ ಮಿನಿಸ್ಟರ್ ರವಿ ಕೂತ್ಕೊಳ್ಳಿ, ಲಾ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಇವ್ರೆ, ಕೂತ್ಕೊಳ್ಳಿ. ಕಾನೂನು ಸುರೇಶ್ ಲಾ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ ಹೆಲಿಕಾಪ್ಟರ್ ತಗೊಂಡೋಗಿದ್ರ? ಹೆಲಿಕಾಪ್ಟರ್ ತುಂಬಿಕೊಂಡು ಬಂದಿದ್ದಾರೆ. ಇದ್ರ ಅರ್ಥ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀತಿ ಬಗ್ಗೆ ಮಾತಾಡಬೇಕು. ಫೈಲ್ಗಳೆಲ್ಲ ಇತ್ತು ಮೂಡ ಆಗಿರೋದು. ಮೂಡ ಫೈಲ್ ನೀವು ಯಾಕೆ ತುಂಬಿ ಬಂದ್ರಿ? ಮೂಡ ಕಚೇರಿ ಬೇಕಾಗಿತ್ತು.
ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಲಾಮೇಶ್ ಅಂತ ಕೇಳಿ. ಹೆಲಿಕಾಪ್ಟರ್ ತಗೊಂಡೋಗಿ ತುಂಬಿ ಬಂದಿದ್ದಾರೆ. ಅಲ್ಲಿ ಹೆಲಿಕಾಪ್ಟರ್ ಊರಾಗೆಲ್ಲ ಮಾಡುವಂತ- ಕಚೇರಿಲಿ ಇಡ್ಬೋದಾಗಿತ್ತು. ನಿಮ್ದಲ್ರಿ ಊರಾಗೆಲ್ಲ ಹೆಲಿಕಾಪ್ಟರ್? ಇಡೋದು. ಅಲ್ಲಿ ಕಚೇರಿಲಿ ಇಡೋದು. ಹೆಲಿಕಾಪ್ಟರ್ ಇವ್ರು ಸುರೇಶ್, ನಿಮ್ದಲ್ಲ ಹೆಲಿಕಾಪ್ಟರ್. ಹೆಂಗೆ? ಲಾಮೇಶ್ ಮಾತಾಡ್ಲಿ. ಏನ್ ಮಾತಾಡ್ತಾರೆ? ಲಾಮೇಶ್ ಮಾತಾಡ್ಲಿ. ಅಧ್ಯಕ್ಷರ ಎಲ್ಲಾರು ಶಾಮೀಲ್ ಅದಾರ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರೆ ಅದು ತಪ್ಪೇ. ಕೋವಿಡ್ದು ಅಜೆಂಡಾ ಪ್ರಕಾರ ಅದಕ್ಕೆ ಅಲ್ಲಿ ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಮಾಡ್ಬೇಕಾಗಿದೆ. ಅದಕ್ಕೆ ಮಾಡುದಲ್ಲ, ಗೊತ್ತಾಗ್ತದಲ್ಲ, ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ ಈಗ ರಾಜ್ಯದ ವಿದ್ಯಾರ್ಥಿಗಳು ಈಗ ಪ್ರಶ್ನೋತ್ತರ ವೇಳೆ ವಿಷಯ ಅಧ್ಯಕ್ಷರೇ, ಯಾವುದು ಏನು ಎಲ್ಲ ಬೇಕಾದ್ರೆ ಚರ್ಚೆ ಮಾಡೋದಾದ್ರೆ ಎಲ್ಲರಿಗೂ ಕೊಡ್ಲಿ ಸರ್. ನಮ್ಮ ಎಲ್ಲರಿಗೂ ನಿಯಮಾವಳಿಗಳ cancel ಆಗ್ಲಿ. ಪ್ರಕಾರ ಏನ್ ಬೇಕಾರಾಗ್ಲಿ. ಪ್ರಶ್ನೋತ್ತರವನ್ನ ಆದ್ರೆ ವಿಚಾರಣೆ ಆಗ್ಬೇಕು ಇಲ್ಲಿ. ಚರ್ಚೆ ಆಗ್ಬೇಕು. ಈ ಸದನದಲ್ಲಿ ಇದು ಬಹಳ ಮುಖ್ಯ. ನಮ್ಮ ಅಧ್ಯಕ್ಷರೇ, ನಾಯಕರು ಅದನ್ನು convince ರಾಜ್ಯದ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ನೀಟ್ ಬಗ್ಗೆ